ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಮೆಡಿಲಿಂಕ್ ಅನ್ನೋ ಒಂದು ಹೊಸ ಬಗೆಯ ಡಿಜಿಟಲ್ ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಆರೋಗ್ಯ ಸೇವೆಗಳನ್ನ ನಾವು ಪಡೆಯೋ ರೀತಿಯನ್ನೇ ಇದು ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ ಬನ್ನಿ. ಈ ಅನುಭವ ನಮ್ಮೆಲ್ಲರಿಗೂ ಆಗಿರುತ್ತೆ ಅಲ್ವಾ? ಆರೋಗ್ಯದ ಬಗ್ಗೆ ಏನೋ ಅರ್ಜೆಂಟಾಗಿ ತಿಳ್ಕೋಬೇಕು ಅಂದ್ಕೊಂಡಿರ್ತೀವಿ, ಆದ್ರೆ ಅದೇ ಟೈಮ್ಗೆ ಇಂಟರ್ನೆಟ್ ಕೈಕೊಟ್ಟಿರುತ್ತೆ. ನೋಡಿ, ಡಿಜಿಟಲ್ ಆರೋಗ್ಯ ಸೇವೆಗಳಲ್ಲಿ ಇದು ಒಂದು ದೊಡ್ಡ ಸವಾಲು. ಮೆಡಿಲಿಂಕ್ ಇದಕ್ಕೆ ಹೇಗೆ ಒಂದು ಪರಿಹಾರ ಕೊಡುತ್ತೆ ಅಂತ ಈಗ ನೋಡೋಣ. ಸರಿ, ಹಾಗಾದ್ರೆ ಇವತ್ ನಾವು ಏನೇನ್ ವಿಷಯಗಳನ್ನ ನೋಡ್ತೀವಿ ಅಂದ್ರೆ, ಮೊದಲನೆಗೆ ಆರೋಗ್ಯ ಸೇವೆಗಳಲ್ಲಿರೋ ಸಮಸ್ಯೆಗಳು, ಆಮೇಲೆ ಮೆಡಿಲಿಂಕ್ ಹೇಗೆ ಅದಕ್ಕೆ ಒಂದು ಪರಿಹಾರ, ಅದರ ಎಐ ಫೀಚರ್, ಇಂಟರ್ನೆಟ್ ಇಲ್ದೇ ಇದ್ರೂ ಅದು ಹೇಗೆ ಕೆಲಸ ಮಾಡತ್ತೆ, ಮತ್ತೆ ತುರ್ತು ಸಂದರ್ಭಗಳಲ್ಲಿ ಹೇಗೆ ಸಹಾಯ ಮಾಡತ್ತೆ ಅಂತ ಒಂದೊಂದಾಗಿ ನೋಡೋಣ. ಮೊದಲಿಗೆ ಇವತ್ತಿನ ಡಿಜಿಟಲ್ ಹೆಲ್ತ್ ಕೇರ್ ಜಗತ್ತಿನಲ್ಲಿ ನಾವು ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಈ ಸಮಸ್ಯೆಗಳೇ ಮೆಡಿಲಿಂಕ್ನಂತಹ ಒಂದು ಸಿಸ್ಟಮ್ನ ಅವಶ್ಯಕತೆಯನ್ನ ಹುಟ್ಟುಹಾಕಿರೋದು. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಡಾಕ್ಟರ್ ಜೊತೆ ಮಾತಾಡೋಕೆ ಒಂದು ಆ್ಯಪ್, ನಮ್ಮ ಮೆಡಿಕಲ್ ರಿಪೋರ್ಟ್ಸ್ ನೋಡೋಕೆ ಇನ್ನೊಂದು, ಆಂಬ್ಯುಲೆನ್ಸ್ ಕರೆಯೋಕೆ ಮತ್ತೊಂದು, ಹೀಗೆ ಬೇರೆ ಬೇರೆ ಆ್ಯಪ್ ಬಳಸಬೇಕಾಗತ್ತೆ. ಇದರಿಂದ ಎಲ್ಲವೂ ಚದ್ರಿ ಹೋಗಿ ಬಳಕೆದಾರರಿಗೆ ತುಂಬಾ ಗೊಂದಲ ಆಗತ್ತೆ. ನಮ್ಮ ದೇಶದಂಥ ಬಹುಭಾಷಾ ಪ್ರದೇಶಗಳಲ್ಲಿ ಭಾಷೆ ಒಂದು ದೊಡ್ಡ ಅಡ್ಡಿ ಆಗಬಹುದು. ಇದರಿಂದ ರೋಗಿಗಳು ತಮ್ಮ ಸಮಸ್ಯೆಯನ್ನ ಸರಿಯಾಗಿ ವಿವರಿಸಕ್ಕಾಗದೇ ಇರಬಹುದು, ಅಥವಾ ಡಾಕ್ಟರ್ ಹೇಳಿದ ಸೂಚನೆಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಇದೆ ನೋಡಿ. ಈಗಿರೋ ಹೆಚ್ಚಿನ ಡಿಜಿಟಲ್ ಹೆಲ್ತ್ ಆ್ಯಪ್ಗಳು ಪೂರ್ತಿಯಾಗಿ ಇಂಟರ್ನೆಟ್ ಮೇಲೇನೆ ಅವಲಂಬಿತವಾಗಿವೆ. ಹಾಗಾಗಿ ಇಂಟರ್ನೆಟ್ ಸರಿಯಿಲ್ಲದ ಹಳ್ಳಿಗಳಲ್ಲಿ ಅಥವಾ ದೂರದ ಪ್ರದೇಶಗಳಲ್ಲಿ ಈ ಸೇವೆಗಳು ಬಹುತೇಕ ಉಪಯೋಗಕ್ಕೆ ಬರೋದಿಲ್ಲ. ಇವತ್ತಿಗೂ ನಾವು ಫೋನ್ ಮಾಡಿ ಆಂಬ್ಯುಲೆನ್ಸ್ ಕರೆಯೋ ಸಿಸ್ಟಮ್ ಮೇಲೆ ಅವಲಂಬಿತರಾಗಿದ್ದೇವೆ. ಇದರಲ್ಲಿ ಕರೆಕ್ಟಾಗಿ ಜಾಗ ಹೇಳಕ್ಕಾಗ್ದೇ ಇದ್ರ ಅಥವಾ ಬೇರೆ ಸಂವಹನದ ಕೊರತೆಯಿಂದ ಆಂಬ್ಯುಲೆನ್ಸ್ ಬರೋದು ತಡವಾಗ್ಬೋದು. ತುರ್ತು ಪರಿಸ್ಥಿತಿಗಳಲ್ಲಿ ಒಂದೊಂದು ನಿಮಿಷವೂ ಅಮೂಲ್ಯ ಅಲ್ವಾ? ಸರಿ, ಇಷ್ಟೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರವಾಗಿ ಮೆಡಿಲಿಂಕ್ ಅನ್ನೋ ಸಿಸ್ಟಮ್ ಅನ್ನ ಪರಿಚಯಿಸಲಾಗಿದೆ. ಇದು ಬರೀ ಒಂದು ಆಪ್ ಅಲ್ಲ, ಇದೊಂದು ಸಂಪೂರ್ಣ ಆರೋಗ್ಯ ಬೆಂಬಲ ವ್ಯವಸ್ಥೆ ಅಂತಾನೇ ಹೇಳ್ಬೋದು. ಮೆಡಿಲಿಂಕ್ನ ಮುಖ್ಯ ಉದ್ದೇಶಗಳೇನು ಅಂತ ನೋಡೋದಾದ್ರೆ, ನೋಡಿ, ಆನ್ಲೈನ್ ಇರ್ಲಿ ಆಫ್ಲೈನ್ ಇರ್ಲಿ ಸಪೋರ್ಟ್ ಸಿಗ್ಬೇಕು, ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಕ್ಕಾಗ್ಬೇಕು, ಎಐ ಬಳಸಿ ಪ್ರಾಥಮಿಕ ಸಲಹೆ ಸಿಗ್ಬೇಕು, ಮತ್ತೆ ತುರ್ತು ಸೇವೆಗಳು ಒಂದೇ ಕಡೆ ಇರ್ಬೇಕು. ಇದೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ತರೋದು ಇದರ ಗುರಿ. ಈಗ ಬರೋಣ ಮೆಡಿಲಿಂಕ್ನ ಒಂದು ಸೂಪರ್ ಫೀಚರ್ ಬಗ್ಗೆ ಮಾತಾಡಕ್ಕೆ. ಅದೇ ಎಐ ಸಿಂಪ್ಟಮ್ ಚೆಕರ್, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ರೋಗ ಲಕ್ಷಣಗಳಿಗೆ ಪ್ರಾಥಮಿಕ ಮಾರ್ಗದರ್ಶನ ನೀಡೋದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ತುಂಬಾ ಸಿಂಪಲ್. ಬಳಕೆದಾರರು ತಮ್ಗಿರೋ ಲಕ್ಷಣಗಳನ್ನ ಟೈಪ್ ಮಾಡಬಹುದು, ಇಲ್ಲಾಂದ್ರೆ ವಾಯ್ಸ್ ನೋಟ್ ಮೂಲಕನೂ ಹೇಳ್ಬಹುದು. ಆಮೇಲೆ ಸಿಸ್ಟಮ್ ಆ ವಾಯ್ಸನ್ನ ಟೆಕ್ಸ್ಟ್ ಆಗಿ ಬದಲಾಯಿಸಿ ಎಐ ತಂತ್ರಜ್ಞಾನದಿಂದ ವಿಶ್ಲೇಷಣೆ ಮಾಡುತ್ತೆ. ಕೊನೆಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟ ಸಾಮಾನ್ಯ ಸಲಹೆಗಳನ್ನ ಕೊಡುತ್ತೆ. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿ ನೆನ್ಪಲ್ಲಿಡ್ಬೇಕು, ಇದು ತುಂಬಾ ಮುಖ್ಯ. ಈ ಎಐ ಫೀಚರ್ ಇದೆಯಲ್ಲ, ಇದು ಡಾಕ್ಟರ್ಗೆ ಬದಲಾಗಿ ಖಂಡಿತ ಅಲ್ಲ. ಇದು ಕೇವಲ ಒಂದು ಪ್ರಾಥಮಿಕ ಮಾಹಿತಿ ಕೊಟ್ಟು ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡೋ ಒಂದು ಟೂಲ್ ಅಷ್ಟೇ. ಅಂತಿಮವಾಗಿ ರೋಗ ನಿರ್ಣಯ ಮಾಡಬೇಕಾಗಿರೋದು ಒಬ್ಬ ನುರಿತ ವೈದ್ಯರೇ. ಈಗ ಮಾತಾಡೋಣ ಮೆಡಿಲಿಂಕ್ನ ಬಹುಶಃ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಬಗ್ಗೆ. ಅದೇ ಅದರ ಹೈಬ್ರಿಡ್ ಮಾಡೆಲ್. ಅಂದ್ರೆ ಇಂಟರ್ನೆಟ್ ಸರಿಯಿಲ್ಲದಿರೋ ಸಮಸ್ಯೆಯನ್ನ ಇದು ಹೇಗೆ ಬಗೆಹರಿಸುತ್ತೆ ಅಂತ ನೋಡೋಣ. ನೋಡಿ, ಇಂಟರ್ನೆಟ್ ಕನೆಕ್ಷನ್ ಇದ್ದಾಗ ನೀವು ಡಾಕ್ಟರ್ ಜೊತೆ ಲೈವ್ ಆಗಿ ಮಾತಾಡ್ಬೋದು, ಚಾಟ್ ಮಾಡ್ಬೋದು, ಅಪಾಯಿಂಟ್ಮೆಂಟ್ ಬುಕ್ ಮಾಡಬಹುದು. ಆದ್ರೆ ಇಂಟರ್ನೆಟ್ ಇಲ್ಲ ಅಂದಾಗೇನಾಗುತ್ತೆ? ಅಲ್ಲೂ ಕೂಡ ನೀವು ನಿಮ್ಮ ಹಳೆ ಮೆಡಿಕಲ್ ರಿಪೋರ್ಟ್ಸ್, ಡಾಕ್ಟರ್ ಕೊಟ್ಟ ನೋಟ್ಸ್ ಎಲ್ಲವನ್ನೂ ಆಫ್ಲೈನ್ನಲ್ಲೇ ನೋಡಬಹುದು. ಮತ್ತೆ ಇಂಟರ್ನೆಟ್ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ, ಆಫ್ಲೈನ್ನಲ್ಲಿದ್ದ ಎಲ್ಲಾ ಡೇಟಾ ಆಟೋಮ್ಯಾಟಿಕ್ ಆಗಿ ಸಿಂಕ್ ಆಗಿ ಅಪ್ಡೇಟ್ ಆಗುತ್ತೆ. ಅಂದ್ರೆ ನಿಮ್ಮ ಮಾಹಿತಿ ಯಾವತ್ತೂ ಹಳೇದಾಗಿರೋದಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫೀಚರ್? ಕೊನೆಯದಾಗಿ, ಆದ್ರೆ ಅಷ್ಟೇ ಮುಖ್ಯವಾಗಿ, ಜೀವ ಉಳಿಸೋ ವಿಷಯಕ್ಕೆ ಬರೋಣ. ತುರ್ತು ಪರಿಸ್ಥಿತಿಗಳಲ್ಲಿ ಮೆಡಿಲಿಂಕ್ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜರ್. ಆಪ್ನಲ್ಲಿ ಒಂದೇ ಬಟನ್ ಒತ್ತಿದ್ರೆ ಸಾಕು, ಬಳಕೆದಾರರ ನಿಖರವಾದ ಲೊಕೇಶನ್, ಹತ್ತಿರದಲ್ಲಿರೋ ಆಂಬ್ಯುಲೆನ್ಸ್ ಸೇವೆಗೆ ತಕ್ಷಣ ರವಾನೆ ಆಗತ್ತೆ. ಇದರಿಂದ ಫೋನ್ ಮಾಡಿ ದಾರಿ ಹೇಳೋ ಸಮಯ ಉಳಿಯುತ್ತೆ, ಮತ್ತೆ ಆಂಬ್ಯುಲೆನ್ಸ್ ಕೂಡ ಬೇಗ ಬಂದು ತಲುಪುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಮೆಡಿಲಿಂಕ್ನಂತಹ ಒಂದು ಸಿಸ್ಟಮಿಂದ ಆಗೋ ಪ್ರಯೋಜನಗಳೇನು? ಮೊದಲನೇದಾಗಿ, ತುರ್ತು ಸ್ಪಂದನೆ ತುಂಬಾ ವೇಗ ಆಗುತ್ತೆ, ಆರೋಗ್ಯ ಆರೈಕೆ ಹೆಚ್ಚು ನಿರಂತರವಾಗಿರುತ್ತೆ, ಮತ್ತೆ ಬಹುಭಾಷೆ ಮತ್ತು ಆಫ್ಲೈನ್ ಸಪೋರ್ಟ್ ಇರೋದ್ರಿಂದ ಹೆಚ್ಚು ಜನರು ಇದನ್ನ ಬಳಸೋಕೆ ಸಾಧ್ಯ ಆಗುತ್ತೆ. ಸರಿ, ಹೋಗೋ ಮುಂಚೆ ಒಂದು ಯೋಚನೆ.
ಹೇಗಿರುತ್ತೆ ನಮ್ಮ ಸ್ಮಾರ್ಟ್ ವಾಚ್ನಂತಹ ಡಿವೈಸ್ಗಳು ನಮ್ಮ ಆರೋಗ್ಯದ ಮೇಲೆ ಸದಾ ಕಣ್ಣಿಟ್ಟು ಏನಾದ್ರೂ ಸಮಸ್ಯೆ ಬರೋ ಮುಂಚೆನೇ ಈ ಆಪ್ ನಮಗೆ ಎಚ್ಚರಿಕೆ ಕೊಟ್ರೆ? ಖಂಡಿತ, ಡಿಜಿಟಲ್ ಹೆಲ್ತ್ನ ಭವಿಷ್ಯ ಇದೇ ದಾರಿಯಲ್ಲಿದೆ ಮತ್ತು ಮೆಡಿಲಿಂಕ್ ಆ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು.